ಪಾಕಿಸ್ತಾನ ಮತ್ತು ಭಾರತದ ನಡುವೆ ಯುದ್ಧದ ಕಾರ್ಮೋಡ ಆವರಿಸಿದೆ. ಇದರ ನಡುವಲ್ಲೇ ಪ್ರಧಾನಿ ನರೇಂದ್ರ ಮೋದಿ ಅವರು ರಷ್ಯಾ ಪ್ರವಾಸವನ್ನ ಕೈಗೊಳ್ಳಬೇಕಾಗಿತ್ತು. ಆದರೆ ಇದನ್ನ ದಿಢೀರಂತ ರದ್ದುಗೊಳಿಸಿರುವುದು ಬಹಳ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಮೇ 9ನೇ ತಾರೀಕು ನಿಗದಿಯಾಗಿದ್ದಂತಹ ಪ್ರವಾಸ ಇದಾಗಿತ್ತು. ವಿಕ್ಟರಿ ಡೇ ಪರೇಡ್ನಲ್ಲಿ ಮೋದಿ ಅವರು ಭಾಗಿಯಾಗಬೇಕಾಗಿತ್ತು. ಅವರಿಗೆ ಆಹ್ವಾನವೂ ಕೂಡ ಇತ್ತು. ಪ್ರಧಾನಿ ಮೋದಿ ಪ್ರವಾಸವನ್ನ ದಿಢೀರಂತ ರದ್ದು ಮಾಡಿದ ಯಾಕೆ ಅನ್ನುವಂತಹ ಪ್ರಶ್ನೆ ಈಗ ಮನೆ ಮಾಡ್ತಾ ಇದೆ. ನರೇಂದ್ರ ಮೋದಿ ಅವರು 9ನೇ ತಾರೀಕು ಮಾಸ್ಕೋದಲ್ಲಿ ನಡೀತಾ ಇರುವಂತಹ ವಿಜಯ ದಿನದ ಆಚರಣೆಯಲ್ಲಿ ಭಾಗಿಯಾಗಬೇಕಾಗಿತ್ತು. ಅದಕ್ಕಾಗಿ ಅವರು ಹೋಗ್ಲಿಕ್ಕೂ ಕೂಡ ಎಲ್ಲ ತಯಾರಿಗಳಾಗಿತ್ತು. ಆದರೆ ಇಮ್ಮಿಡಿಯೇಟ್ ಆಗಿ ಇದನ್ನ ರದ್ದು ಮಾಡಿಕೊಳ್ಳಲಾಗಿದೆ. ರದ್ದಾದ ಬೆನ್ನಲ್ಲೇ ಸಹಜವಾಗಿ ಕುತೂಹಲ, ಯಾವುದೋ ದೊಡ್ಡ ಮಟ್ಟಿಗಿನ ಯೋಜನೆಗೆ ಅವರು ಕೈ ಹಾಕ್ತಿದ್ದ ಹಾಗಿದೆ. ಅದರ ಪರಿಣಾಮವಾಗಿ ಅವರು ಈ ಒಂದು ರಷ್ಯಾದ ಪ್ರವಾಸವನ್ನ ಮೊಟಕುಗೊಳಿಸ್ಕೊಂಡಿದ್ದಾರೆ. ಇಲ್ಲದೇ ಇದ್ದಿದ್ರೆ ಅವ್ರು ಯಾಕೆ ಈ ಹಂತದಲ್ಲಿ ಹೋಗ್ತಿದ್ರು ಅಂತ, ಸೊ ಹೋಗೋದನ್ನ ಕ್ಯಾನ್ಸಲ್ ಮಾಡ್ಕೊಳ್ತಾ ಇದ್ರು ಅನ್ನುವಂತಹ ಸಹಜ ಪ್ರಶ್ನೆ ಎದುರಾಗಿದೆ. ಈಗಾಗಲೇ ಅವರು ವಿದೇಶ ಪ್ರವಾಸದಲ್ಲಿ ಇದ್ದಂಥ ಹೊತ್ತಿನಲ್ಲೇ ನಡೆದಂತಹ ಈ ಪಹಲ್ಗಾಮ್ನ ದಾಳಿ, ಆ ವಿದೇಶ ಪ್ರವಾಸವನ್ನು ಅವರು ಮೊಟಕುಗೊಳಿಸ್ಕೊಂಡು ಅರ್ಧದಲ್ಲೇ ವಾಪಸ್ ಬರಬೇಕಾದಂತಹ ಸನ್ನಿವೇಶ ಎದುರಾಯಿತು. ಅದಾದ ನಂತರದಲ್ಲಿ ಸುದೀರ್ಘ ಸಭೆಗಳನ್ನ ನಡೆಸಿದ್ದಾರೆ. ಪಹಲ್ಗಾಮ್ ಉಗ್ರ ದಾಳಿ ಹಿನ್ನೆಲೆ ರಷ್ಯಾ ಪ್ರವಾಸ ರದ್ದಾಗಿರೋದು ಬಹಳ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ದೇಶದ ಭದ್ರತೆ ಮೊದಲು, ಆನಂತರ ವಿದೇಶ ಪ್ರವಾಸ ಅನ್ನೋದು ಮೋದಿಯವರ ನಿರ್ಧಾರ. ಸಂಕಟದ ಸಮಯದಲ್ಲಿ ವಿದೇಶ ಪ್ರವಾಸ ಬೇಡ ಅಂತ ಅವರು ತೀರ್ಮಾನವನ್ನ ತೆಗೆದುಕೊಂಡಿರೋ ಹಾಗೆ ಕಾಣಿಸ್ತಾ ಇದೆ. ಇದೇ ಕಾರಣಕ್ಕೆ ರಷ್ಯಾ ಪ್ರವಾಸವನ್ನ ರದ್ದು ಮಾಡಿದ್ರ ನರೇಂದ್ರ ಮೋದಿ ಅವರು. ದೇಶ ಸಂಕಷ್ಟದಲ್ಲಿದೆ, ಆಗ ನಾನು ಜೊತೆಯಲ್ಲಿ ಇರಬೇಕು ಅನ್ನೋದು ಅವರ ಮನಸ್ಸು ಹೇಳ್ತಾ ಇದೆ. ಆ ಕಾರಣಕ್ಕಾಗಿ ವಿಕ್ಟರಿ ಡೇ ಪರೇಡ್ನಲ್ಲಿ ಅವರು ಭಾಗಿಯಾಗೋದನ್ನ ಕ್ಯಾನ್ಸಲ್ ಮಾಡ್ಕೊಂಡಿದ್ದಾರೆ. ಈಗ ಅವರ ಬದಲಾಗಿ ದೇಶದ ವತಿಯಿಂದ ಯಾರಾದರೂ ಹೋಗಬೇಕು. ಹಾಗಾಗಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಹೋಗ್ತಾರೆ ಅನ್ನುವಂತಹ ವಿಷಯವೂ ಕೂಡ ಈಗ ಗೊತ್ತಾಗ್ತಾ ಇದೆ. ದೇಶದ ವತಿಯಿಂದ ಪ್ರಧಾನಿ ನರೇಂದ್ರ ಮೋದಿ ಅವರ ಬದಲಾಗಿ ರಕ್ಷಣಾ ಸಚಿವರನ್ನ ಅಲ್ಲಿಗೆ ಅತಿಥಿಯಾಗಿ ಕಳಿಸ್ಕೊಡ್ಲಾಗುತ್ತೆ. ಅವರು ರಷ್ಯಾದ ಈ ಪರೇಡ್ನಲ್ಲಿ ಭಾಗಿಯಾಗ್ತಾರೆ. ದೇಶದ ಪರವಾಗಿ ಅವರು ನಿಂತ್ಕೊಳ್ತಾರೆ. ಮಗದೊಂದು ಕಡೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ನಡೆಯನ್ನು ಗಮನಿಸ್ಕೊಳ್ಳಿ. ಕೆಲವರು ಗಾಯಬ್ ಅಂತೆಲ್ಲ ಹೇಳಿ ಪೋಸ್ಟ್ಗಳನ್ನು ಹಾಕಿದ್ರಲ್ಲ, ಇದು ಆಕ್ಚುಲ್ ಆಗಿ ದೇಶದ ವಿಷಯದಲ್ಲಿ ತೆಗೆದುಕೊಳ್ಳುವಂತಹ ಒಂದು ಬದ್ಧತೆ. ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಬೀರ. ಟೀಕೆ ಮಾಡಿದ್ರು ಕೆಲವರು ಗಾಯಬ್ ಇತ್ಯಾದಿ ಅಂತ, ಆದರೆ ರಷ್ಯಾ ಪ್ರವಾಸವನ್ನು ಕೂಡ ರದ್ದು ಮಾಡ್ಕೊಳ್ಳೋ ಮೂಲಕವಾಗಿ ಈ ಸಂಕಷ್ಟದ ಸಂದರ್ಭದಲ್ಲಿ ನಾನು ದೇಶದ ಜೊತೆಗೆ ಇರ್ತೀನಿ ಅಂತ ತೋರಿಸೋದನ್ನ ಏನು ಹೇಳ್ಬೋದು? ದಿವ್ಯಾ, ಖಂಡಿತವಾಗ್ಲೂ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಪಹಲ್ಗಾಮ್ನಲ್ಲಿ ಭಯೋತ್ಪಾದಕ ದಾಳಿಯಾದಂಥ ಸಂದರ್ಭದಲ್ಲಿ ಅವರು ಸೌದಿ ಪ್ರವಾಸದಲ್ಲಿದ್ದರು. ಯಾವಾಗ ಈ ಘಟನೆ ಆಗಿದೆ ಅನ್ನುವಂಥ ಮಾಹಿತಿ ಅವರಿಗೆ ಲಭ್ಯ ಆಗುತ್ತೋ ಇಮಿಡಿಯೇಟ್ ಆಗಿ ಅವರು ತಮ್ಮ ಪ್ರವಾಸವನ್ನು ಮೊಟಕುಗೊಳಿಸಿ ವಾಪಸ್ ಭಾರತಕ್ಕೆ ಬರುವಂಥ ಕೆಲಸವನ್ನ ಮಾಡ್ತಾರೆ. ಭಾರತಕ್ಕೆ ಬಂದಾದ ಬಳಿಕವೂ ಕೂಡ ಸರಣಿ ಸಭೆಗಳನ್ನ ನಡೆಸಿ ಅಲ್ಲಿ ಘಟನೆ ಏನಾಗಿದೆ ಮತ್ತು ತುರ್ತು ಕ್ರಮಗಳನ್ನ ಏನು ತೆಗೆದುಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಂದೇಶಗಳನ್ನ ರವಾನೆ ಮಾಡುವಂಥ ಕೆಲಸವನ್ನ ಮಾಡಿದ್ರು. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನ ಇಮಿಡಿಯೇಟ್ ಆಗಿ ಶ್ರೀನಗರ್ಗೆ ಕಳಿಸಿ ಅಲ್ಲಿ ಏನೇನೆಲ್ಲ ಮಾಡಕ್ಕೆ ಸಾಧ್ಯ ಆಗ್ಲಿದೆಯೋ ಅದನ್ನೆಲ್ಲವನ್ನು ಕೂಡ ಮಾಡುವಂತ ನಿಟ್ಟಿನಲ್ಲಿ ಸೂಚನೆಗಳನ್ನು ಕೂಡ ರವಾನಿಸಿದ್ರು. ಇದ್ರ ಬೆನ್ನಲ್ಲೇ ಈಗ ಸರಣಿ ಸಭೆಗಳನ್ನು ಕೂಡ ನಡೆಸ್ತಾ ಇದ್ದಾರೆ. ಏನೆಲ್ಲ ಕ್ರಮಗಳನ್ನ ತೆಗೆದುಕೊಳ್ಬಹುದು ಅನ್ನುವಂಥ ನಿಟ್ಟಿನಲ್ಲಿ ಆರ್ಮಿ ಮುಖ್ಯಸ್ಥರುಗಳ ಜೊತೆ ಸಭೆ ನಡೆಸ್ತಾ ಇದ್ದಾರೆ. ರಕ್ಷಣಾ ಸಚಿವರು, ಗೃಹ ಸಚಿವರು, ಹೀಗೆ ಎಲ್ಲರ ಜೊತೆಗೂ ಕೂಡ ಸಭೆಗಳನ್ನ ನಡೆಸಿ ಮುಂದಿನ ಪ್ರಕ್ರಿಯೆಗಳಿಗೆ ಚಾಲನೆಯನ್ನು ಕೊಡುವಂತ ಕೆಲಸವನ್ನ ಕೂಡ ಮಾಡ್ತಿದ್ದಾರೆ. ಈ ನಡುವೆ ಅವರು ರಷ್ಯಾ ಪ್ರವಾಸಕ್ಕೂ ಕೂಡ ಹೋಗಬೇಕಾಗಿತ್ತು. ಅಲ್ಲಿ ವಿಕ್ಟರಿ ಪರೇಡ್ ಅನ್ನುವಂಥ ಒಂದು ಕಾರ್ಯಕ್ರಮ ಕೂಡ ನಡೀತಾ ಇದೆ, ಸೆಲೆಬ್ರೇಷನ್. ಆ ಒಂದು ಕಾರ್ಯಕ್ರಮದಲ್ಲೂ ಕೂಡ ಅವರು ಅತಿಥಿಗಳಾಗಿ ಭಾಗವಹಿಸಬೇಕಾಗಿತ್ತು. ಸೊ ಈಗ ಅವರು ಆ ಒಂದು ಕಾರ್ಯಕ್ರಮವನ್ನು ಕೂಡ ರದ್ದು ಮಾಡ್ತಾ ಇರುವಂತದ್ದು. ತಮ್ಮ ಬದಲಿಗೆ ರಕ್ಷಣಾ ಸಚಿವರಾದಂತಹ ರಾಜನಾಥ್ ಸಿಂಗ್ ಅವರನ್ನ ತೆರಳಲಿಕ್ಕೆ ಸೂಚನೆಯನ್ನು ಕೊಟ್ಟಿರುವಂತದ್ದು. ಇಂತಹ ಸಂಕಷ್ಟ ಸಂದರ್ಭದಲ್ಲಿ ಬೇರೆ ಬೇರೆ ದೇಶಗಳಿಗೆ ಪ್ರವಾಸ ಹೋಗೋ ಬದಲು ದೇಶದಲ್ಲೇ ಇದ್ಕೊಂಡು ಇಲ್ಲಿ ನಡೆಯುವಂತ ಕಾರ್ಯಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಕೆಲಸ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಇವತ್ತು ಇಡೀ ದಿನ ಕೂಡ ಸರಣಿ ಸಭೆಗಳನ್ನ ನಡೆಸಿದ್ದಾರೆ. ನಿನ್ನೂ ಕೂಡ ಸೇನಾ ಮುಖ್ಯಸ್ಥರ ಜೊತೆಗೆ, ಸಿಡಿಎಸ್ ಜೊತೆಗೆ ಎಲ್ಲರ ಜೊತೆಗೂ ಕೂಡ ಸಭೆಗಳನ್ನ ನಡೆಸೋ ಮೂಲಕ ತಮ್ಮ ಜವಾಬ್ದಾರಿಯನ್ನು ಕೂಡ ನಿಭಾಯಿಸ್ತಿದ್ದಾರೆ. ಆದ್ರೆ ಕಾಂಗ್ರೆಸ್ ಮಾತ್ರ ಇದರಲ್ಲೂ ಕೂಡ ರಾಜಕೀಯ ಮಾಡುವಂತ ಪ್ರಯತ್ನಗಳನ್ನ ಮಾಡಿತ್ತು. ಏನು ಸಮಯಕ್ಕೆ ಅಂದ್ರೆ ಆಪತ್ಕಾಲದಲ್ಲಿ ಗಾಯಬಾಗ್ತಾರೆ, ಅಂದ್ರೆ ನಾಪತ್ತೆ ಆಗ್ತಾರೆ ನರೇಂದ್ರ ಮೋದಿ ಅವರು ಅನ್ನುವಂಥ ನಿಟ್ಟಿನಲ್ಲಿ ಟ್ವೀಟ್ ಅನ್ನು ಮಾಡಿತ್ತು. ಸಾರ್ವಜನಿಕ ವಲಯದಲ್ಲಿ ಟೀಕೆ ವ್ಯಕ್ತ ಆದ ಬೆನ್ನಲ್ಲೇ ಈ ಒಂದು ಟ್ವೀಟ್ ಅನ್ನು ಡಿಲೀಟ್ ಮಾಡುವಂತ ಕೆಲಸವನ್ನು ಕೂಡ ಕಾಂಗ್ರೆಸ್ ಮಾಡಿತ್ತು. ದಿವ್ಯಾ, ಥ್ಯಾಂಕ್ ಯು ಶಬೀರ್ ನಿಮ್ಮೆಲ್ಲ ಮಾಹಿತಿಗೆ.